ವೆಲ್ಕಮ್ ಗೈಸ್, ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಏನಾದ್ರು ಇಟ್ಟರೆ ಅದು ಎಲ್ಲರಿಗೂ ಹೋಗುತ್ತೆ. ಯಾರೆಲ್ಲ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ ಅವರು ನೋಡಬಹುದು, ಮತ್ತೆ ನಾನ್ ಫಾಲೋವರ್ಸ್ ನೋಡಬಹುದು. ಆದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತಿರಲ್ಲ, ಸೊ ಅವರಿಗೆ ಮಾತ್ರ ನಿಮ್ಮ ಒಂದು ಸ್ಟೋರಿ ಶೋ ಆಗುತ್ತೆ. ಅವ್ರು ಮಾತ್ರ ನಿಮ್ಮ ಒಂದು ಸ್ಟೋರಿನ ನೋಡ್ತಾರೆ. ಈಗ ಯಾವ ರೀತಿ ಸೆಟ್ ಮಾಡೋದು, ಯಾವ ರೀತಿ ಸೆಟ್ಟಿಂಗ್ಸ್ ನ ಮಾಡೋದು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಗೆ ಬಂದಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತೆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ತುಂಬಾ ಲೇಟ್ ಮಾಡೋದು ಬೇಡ ಗೈಸ್, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ಸಿಂಪಲ್ ಆಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಥರ ಸ್ಟೋರಿನ ಹಾಕ್ತಾರಲ್ಲ, ಸೊ ಆ ಒಂದು ಸ್ಟೋರಿ ಸೆಕ್ಷನ್ನ ಓಪನ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವ ಫೋಟೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಎರಡು ಆಪ್ಷನ್ ಬರುತ್ತೆ. ಒಂದು ಯುವರ್ ಸ್ಟೋರೀಸ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಅಂತ ಬರುತ್ತೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಕ್ಲೋಸ್ ಫ್ರೆಂಡ್ಸ್ ಅಂತ ಏನಿದೆಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾರನ್ನೆಲ್ಲ ಫಾಲೋ ಮಾಡಿರ್ತಾರಲ್ಲ, ಸೊ ಆ ಎಲ್ಲ ಅಕೌಂಟು ಶೋ ಆಗುತ್ತೆ. ಮತ್ತು ನಿಮಗೆ ನಿಮ್ಮನ್ನು ಯಾರು ಫಾಲೋ ಮಾಡಿರ್ತಾರಲ್ಲ, ಸೊ ಅವ್ರ ಅಕೌಂಟ್ ಇಲ್ಲಿ ಶೋ ಆಗುತ್ತೆ. ಸೊ ಅವ್ರ ಹೆಸರುಗಡೆ ನೋಡ್ಬೋದು, ಮುಂದ್ಗಡೆ ಬಾಕ್ಸ್ ಇದೆ. ಸೊ ನೀವು ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವೇನಾದರೂ ಸ್ಟೋರಿ ಇಟ್ಟರೆ ಅವ್ರಿಗೆ ಮಾತ್ರ ಅದು ಶೋ ಆಗುತ್ತೆ, ಬೇರೆಯವ್ರಿಗೆ ಹೋಗಲ್ಲ. ಓಕೆನಾ? ಈ ರೀತಿ ಮಾಡ್ಕೊಂಡು ನಿಮಗೆ ಯಾರು ಬೇಕು ಅವರ ಹೆಸರನ್ನು ಸರ್ಚ್ ಕೂಡ ಮಾಡ್ಕೊಂಡು ನೀವು ಆ ಬಾಕ್ಸ್ ಮೇಲೆ ಟಿಕ್ ಮಾಡಿ ಅವರಿಗೆ ನೀವು ಸ್ಟೋರಿನ ಇಡ್ಬೋದು. ಇಲ್ಲ ಅಂದರೆ ನಿಮಗೆ ಯಾರು ಬೇಡ ಅವರಿಗೆ ಸ್ಟೋರಿನ ಇಡಬಾರ್ದಂದ್ರೆ ಮತ್ತೆ ಸಿಂಪಲ್ಲಾಗಿ ಅದೇ ಥರ ಕ್ಲೋಸ್ ಫ್ರೆಂಡ್ಸ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಆದಮೇಲೆ ಮತ್ತೆ ನಿಮಗೆ ಅದೇ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಒಂದು ಇಂಟರ್ಫೇಸಲ್ಲಿ ನಿಮಗೆ ಯಾರು ಬೇಡ ಆಗಿರ್ತಾರಲ್ಲ, ಸೊ ಅವರನ್ನು ಬಿಟ್ಟು ಉಳಿದ ಎಲ್ಲರನ್ನು ಟಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ ನೀವು ಯಾರನ್ನ ಸ್ಟೋರಿ ಹೋಗಬಾರ್ದು ಅಂತ ಅಂದ್ಕೊಂಡಿರ್ತಾರಲ್ಲ, ಸೊ ಅವರಿಗೆ ಹೋಗಲ್ಲ, ಅವರನ್ನು ಬಿಟ್ಟು ನೀವು ಎಲ್ಲರಿಗೂ ಹೋಗುತ್ತೆ. ಅಂದರೆ ನೀವು ಯಾವ ನೇಮ್ ಮುಂದ್ಗಡೆ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸನ್ನು ಟಿಕ್ ಮಾಡ್ತಾರಲ್ಲ, ಆ ಟಿಕ್ ಮಾಡಿದರೆ ಪ್ರತಿಯೊಬ್ಬರಿಗೂ ಆ ಒಂದು ಸ್ಟೋರಿ ಶೋ ಆಗುತ್ತೆ. ಯಾರನ್ನ ಸೆಲೆಕ್ಟ್ ಮಾಡಲ್ಲ ಅವರಿಗೆ ಆ ಒಂದು ಸ್ಟೋರಿ ಶೋ ಆಗಲ್ಲ. ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಸ್ಟೋರಿನ ನಿಮಗೆ ಬೇಕಾಗಿರೋರಿಗೆ ಮಾತ್ರ ಸ್ಟೋರಿನ ಇಡ್ಬೋದು. ಓಕೆನಾ? ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 1K ಗೆ ಹತ್ತಿರ ಇದ್ದೀವಿ, ಅದಕ್ಕೋಸ್ಕರ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಟೆಕ್ ವಿಡಿಯೋಸ್ಗಳಿಗಾಗಿ. ಓಕೆ ಗೈಸ್, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.